ನಮಸ್ಕಾರ ಫ್ರೆಂಡ್ಸ್, ಇಂದಿನ ನಮ್ಮ ವಿಡಿಯೋದಲ್ಲಿ ಟೈಲರಿಂಗ್ ಬಿಗಿನರ್ಸ್ಗೋಸ್ಕರ ಒಂದು ಸಿಂಪಲ್ ಪ್ಯಾಚ್ ವರ್ಕ್ ಬ್ಲೌಸ್ ಅನ್ನೋದು ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದು ಮಾಡೋಣ. ಅದಕ್ಕೆ ನಾನು ಮೊದಲಾಗಿ ಲೈನಿಂಗು ಹಾಗೆ ಬಾಡಿ ಅನ್ನೋದನ್ನು ತಗೊಂಡಿದ್ದೀನಿ. ಈಗ ನಿಮಗೆ ಬಾಡಿ ಮೆಜರ್ಮೆಂಟ್ಸ್ ಹಾಗೆ ನೆಕ್ ಮೆಜರ್ಮೆಂಟ್ಸ್ ಎಲ್ಲ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಫಸ್ಟ್ ಬಂದಿದ್ದೇನ ಚೆಸ್ಟ್ ಮೆಜರ್ಮೆಂಟು, ಫ್ರಂಟ್ ಬ್ಯಾಕ್ ಎರಡು ಸೇರಿ ಇರ್ತದೆ 42 ಇಂಚು. ಹಾಗೆ ಬ್ಲೌಸ್ ಲೆಂತ್ ಬಂದಿದ್ದೇನ 14 ಇಂಚು. ನೆಕ್ ಓಪನ್ ಟಾಪ್ ಸೈಡ್ ಅಲ್ಲಿ ಬಂದಿದ್ದಾನ 2.5 ಇಂಚು. ಶೋಲ್ಡರ್ ಬಂದಿದ್ದಾನ ನಮ್ಗೆ 3.5 ಇಂಚ್ ಇರ್ತದೆ. ಆರ್ಮಲ್ ಡೌನ್ 6 ಇಂಚ್ ಇರ್ತದೆ. ಆರ್ಮಲ್ ಬಿಡ್ತು 6 ಇಂಚ್ ಅನ್ನೋದು ಇರ್ತದೆ. ಈಗ ನೆಕ್ ಓಪನ್ ಬಂದ್ಬಿಟ್ಟಿದ್ದಾನ 9 ಇಂಚ್ ಅನ್ನೋದು ಇರ್ತದೆ. ನೆಕ್ ಬಿಡ್ತು ಬಾಟಮ್ ಸೈಡ್ ಅಲ್ಲಿ ಬಂದಿದ್ದಾನ 3.25 ಇಂಚ್ ಅನ್ನೋದು ಇರ್ತದೆ. ಈಗ ನಾನು ಫಸ್ಟ್ ಅದನ್ನು ಸ್ಕ್ವೇರ್ ಟೈಪ್ ಅಲ್ಲಿ ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೇನ. ಈಗ ನಾನು ಅದು ಆ ಸ್ಕ್ವೇರ್ ಜಾಗದಲ್ಲಿ ಒಂದು ಶೇಪ್ ಮಾರ್ಕ್ ಅನ್ನೋದು ಮಾಡಿದ್ದೇನ. ನಾನೀಗ ರೌಂಡ್ ನೆಕ್ ಮಾರ್ಕ್ ಅನ್ನೋದು ಕಂಪ್ಲೀಟ್ ಅನ್ನೋದಾಯ್ತು. ಈಗ ನಾನು ಒಂದು ಪೇಪರ್ ಕ್ಯಾನ್ವಾಸ್ ಅನ್ನು ತಗೊಂಡಿದ್ದೇನ. ಪೇಪರ್ ಕ್ಯಾನ್ವಾಸ್ ಅನ್ನು ಮಧ್ಯಕ್ಕೆ ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ಈಗ ಆ ಲೈನಿಂಗ್ ಕೆಳಗಡೆ ಪೇಪರ್ ಕ್ಯಾನ್ವಾಸ್ ಈ ಲೈನಿಂಗ್ ಲೆವೆಲ್ ಅನ್ನೋದು ಕರೆಕ್ಟ್ ಆಗಿ ಮಾಡಿಕೊಂಡು ಈಗ ಲೈನಿಂಗ್ ಮೇಲೆ ಏನ್ ಮಾರ್ಕ್ ಮಾಡಿದೀನೋ ಪೇಪರ್ ಕ್ಯಾನ್ವಾಸ್ ಹಾಗೆ ಲೈನಿಂಗ್ ಅನ್ನು ಎರಡು ಒಟ್ಟಿಗೆ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೇನೆ. ಈಗ ಕಟಿಂಗ್ ಮುಗಿದಾದ್ಮೇಲೆ ನಮ್ಗೆ ಪೇಪರ್ ಕ್ಯಾನ್ವಾಸ್ ವಿಡ್ತ್ ಬಂದಿದ್ದಾನ. ಈಗ ಏನ್ ನೆಕ್ಕಿಂದ ಕಟ್ ಮಾಡಿ ನೋಡ್ಕೊಂಡು 1.5 ಇಂಚ್ ಅನ್ನೋದು ಕರೆಕ್ಟ್ ಆಗಿ ಅನ್ನೋದು ಮಾರ್ಕಿಂಗ್ ಅನ್ನೋದು ಮಾಡ್ಕೊರಿ. ಈ ಟರ್ನಿಂಗ್ ಅಲ್ಲೂ ಅಷ್ಟೇ ಕರೆಕ್ಟ್ ಆಗಿ ನಮ್ಗೆ 1.5 ಇಂಚ್ ಇರಬೇಕು. ಆ ರೀತಿ ನೋಡ್ಕೊಂಡು ಮಾರ್ಕ್ ಮಾಡ್ಕೊಬಿಡಿ. ಈಗ ಮಾರ್ಕ್ ಅನ್ನೋದು ಆಯ್ತಲ್ವಾ. ಈಗ ನಮಗೆ ಎಕ್ಸ್ಟ್ರಾ ಪೇಪರ್ ಕ್ಯಾನ್ವಾಸ್ ಇರೋದೆಲ್ಲ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ. ಕಟಿಂಗ್ ಮುಗಿದಾದ್ಮೇಲೆ ಒಂದ್ಸಲ ಚೆಕಿಂಗ್ ಅನ್ನೋದು ಮಾಡಿಕೊಂಡು ಸೈಡ್ ಅನ್ನೋದು ಎತ್ತು ಮಾಡ್ಕೊರಿ. ಬಾಡಿ ಅನ್ನೋದು ತಗೊಂಡು ಅದ್ರ ಮೇಲೆ ಲೈನಿಂಗ್ ಅನ್ನೋದೊಂದು ಮಡಗಿ ಈಗ 4 ಕಡೆನೂ ಈ ಲೈನಿಂಗ್ ಅನ್ನೋದು ಕರೆಕ್ಟಾಗಿ ಬರೋ ಥರ ಅಡ್ಜಸ್ಟ್ಮೆಂಟ್ ಅನ್ನೋದು ಮಾಡ್ಕೊಂಡಿದ್ದೇನೆ. ಈಗ ಲೈನಿಂಗು ಆ್ಯಂಡ್ ಬಾಡಿ ಎರಡು ಸೇರಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಅಟ್ಯಾಚಿಂಗ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ನಾವು ಲೈನಿಂಗ್ ಆಗಲಿ ಅಥವಾ ಬಾಡಿ ಆಗಲಿ ಲೂಸ್ ಇರಬಾರ್ದು. ಆ ರೀತಿ ನೋಡಿಕೊಂಡು ನೀವು ಫುಲ್ಲು ರೌಂಡ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ಈ ಅಟ್ಯಾಚಿಂಗ್ ಎಲ್ಲ ಮುಗ್ದಾದ್ಮೇಲೆ ಒಂದ್ಸಲ ನೀಟಾಗಿ ಚೆಕಿಂಗ್ ಅನ್ನೋದು ಮಾಡ್ಕೊರಿ. ಎಲ್ಲನ ಲೂಸ್ ಏನಾರ ಇದೆಯಾ ಅಂತ ಹೇಳ್ಬಿಟ್ಟು. ಎಲ್ಲಿ ಲೂಸ್ ಇಲ್ಲ ಅಂದಮೇಲೆ ನಾನು ಈಗ ಲೈನಿಂಗ್ ಲೆವೆಲ್ಗೆ ಈ ಬಾಡಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈ ಕಟ್ ಮಾಡೋ ಅಂಥ ಟೈಮಲ್ಲಿ ನಮಗೆ ಲೈನಿಂಗ್ ಬಂದು ರೆಡಿ ಇರ್ತದೆ, ಬಾಡಿ ಮಾತ್ರ ಎಕ್ಸ್ಟ್ರಾ ಅನ್ನೋದು ಇರ್ತದೆ. ಓನ್ಲಿ ಬಾಡಿ ಮಾತ್ರ ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ ಫುಲ್ ರೌಂಡು. ಈಗ ಬಾಡಿ ಎಲ್ಲ ಕಟ್ ಆಯ್ತಲ್ವಾ, ನೀಟಾಗಿ ಒಂದ್ಸಲ ಚೆಕ್ ಮಾಡ್ಕೊಂಡು ಸೈಡ್ ಅನ್ನೋದು ಎತ್ತು ಮಾಡ್ಕೋರಿ. ಆಮೇಲೆ ಒಂದು ಬಾಡಿ ಫ್ಯಾಬ್ರಿಕ್ ಅನ್ನೋದು ಇಸ್ಕೋರಿ. ಅದ್ರ ಮೇಲಕ್ಕೆ ಇದಕ್ಕೆ ಮುಂಚೆ ನಾವು ಪೇಪರ್ ಕ್ಯಾನ್ವಾಸ್ ಅನ್ನೋದು ಕಟ್ ಮಾಡಿದಿಲ್ವ ಅದನ್ನು ತಗೊಂಡು ಅದ ಪೀಸ್ ಮೇಲೆ ಮಡಗಿದ್ದೇನೆ. ನಾನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಐರನ್ ಅಲ್ಲೂ ಇದನ್ನ ಅಂಟಿಸ್ಕೋಬಹುದು, ಯಾಕಂದ್ರೆ ಇದು ಪೇಪರ್ ಕ್ಯಾನ್ವಾಸ್ ಐರನ್ ಅಲ್ಲೂ ಅಂಟ್ಕೊಂತದೆ. ನಾನು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಹಾಕೊಂತ ಇದ್ದೀನಿ. ಈಗ ಇದು ಫುಲ್ ರೌಂಡು ಅಟ್ಯಾಚಿಂಗ್ ಅನ್ನೋದು ಆದಮೇಲೆ ಒಂದ್ಸಲ ಎಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಈಗ ಆ ಪೇಪರ್ ಕ್ಯಾನ್ವಾಸ್ ಲೆವೆಲ್ಗೆ ಇದನ್ನು ಫುಲ್ಲು ರೌಂಡು ಕಟ್ ಮಾಡಿ ತೆಗೆದುಬಿಡಿ ಎಕ್ಸ್ಟ್ರಾ ಇರೋ ಬಟ್ಟೆ ಎಲ್ಲ. ಈಗ ಕಟ್ ಆದ್ಮೇಲೆ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡು ಇದನ್ನ ಸೈಡ್ ಕಡೆಯಿಂದ ಎತ್ತು ಮಾಡ್ಕೋರಿ. ಈಗ ನಾನು ಬಂದಿದ್ದೇನ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊಂಡಿದ್ದೇನೆ. ಅದಕ್ಕೋಸ್ಕರ 1 ಇಂಚು ಬಿಡ್ತಿರೋ ಬಟ್ಟೆ ಅನ್ನೋದು ತಗೊಂಡಿದ್ದೇನೆ. ಅದೇ ಮಧ್ಯಕ್ಕೆ ನಾನು ಥ್ರೆಡ್ ಪೈಪಿಂಗ್ ಥ್ರೆಡ್ ಅನ್ನೋದು ಮಡಗಿದ್ದೇನೆ. ನಾನು ಆ ಥ್ರೆಡ್ ಪಕ್ಕಕ್ಕೆ ಒಂದು ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಈ ರೀತಿ ಮಾಡಿದ್ರೆ ನಮ್ಗೆ ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿ ಅನ್ನೋದು ಆಗುತ್ತೆ. ಈಗ ಇದಕ್ಕೆ ಮುಂಚೆ ನೆಕ್ ಪ್ಯಾಚ್ ಅನ್ನೋದು ರೆಡಿ ಮಾಡ್ಕೊಂಡಿದ್ವಲ್ಲ ಪೇಪರ್ ಕ್ಯಾನ್ವಾಸ್ ಹಾಕ್ಬಿಟ್ಟು ಅದನ್ನ ತಗೊಂಡಿದ್ದೇನೆ. ಅದ್ರ ಮೇಲೆ ನೆಕ್ ಸೈಡ್ಗೆ ಈ ಪೀಸ್ ಅನ್ನೋದು ಮಡಗಿ ಪೈಪಿಂಗ್ ಪೀಸ್ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಅಟ್ಯಾಚಿಂಗ್ ಮಾಡ್ಕೊಳೋ ಟೈಮಲ್ಲಿ ನಮಗೆ ಕರೆಕ್ಟಾಗಿ ಇಲ್ಲಿ 3/8 ಮಾರ್ಜಿನ್ ಅನ್ನೋ ಇರ್ತದೆ. ಆ ರೀತಿ ನೋಡ್ಕೊಂಡು ನಾವು ಫುಲ್ ರೌಂಡ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋರಿ.
ಈಗ ಒಂದು ಸೈಡ್ ಅನ್ನೋದು ಆಯ್ತಲ್ವಾ, ಇನ್ನೊಂದು ಸೈಡ್ನು ಔಟ್ ಸೈಡ್ ಅಂದ್ರೆ ನೆಕ್ಕಿಂದ ಔಟ್ ಸೈಡ್ಗೂ ಸೇಮ್ ಇದೇ ರೀತಿ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ಈ ಅಟ್ಯಾಚಿಂಗ್ ಮಾಡ್ಕೊಳೋ ಟೈಮಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಂದ್ರೆ, ನಮ್ಗೆ ಇಲ್ಲಿ ಗ್ಯಾಪ್ ಬಂದಿದೆ ಕರೆಕ್ಟಾಗಿ 3/4 ಇಂಚ್ ಇರಬೇಕು. ಆ ರೀತಿ ನೋಡ್ಕೊಂಡು ಫುಲ್ ರೌಂಡ್ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ನಿಮ್ಗೆ ಇದು 3/4 ಇಂಚ್ ಬೇಕಾದ್ರೂ ಮಾಡ್ಕೊರಿ, 2 ಇಂಚ್ ಬೇಕಾದ್ರೂ ಮಾಡ್ಕೊರಿ. ಬಟ್ ಪೇಪರ್ ಕ್ಯಾನ್ವಾಸ್ ಕಟ್ ಮಾಡ್ತೀವಲ್ಲ ಆ ಟೈಮಲ್ಲಿ ನಮ್ಗೆ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಂಡು ಅದಕ್ಕೆ ಮಾರ್ಜಿನ್ ಆ್ಯಡ್ ಮಾಡ್ಕೊಂಡು ರೆಡಿ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈಗ ಎರಡು ಕಡೆನೂ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಈಗ ಒಂದ್ ಸೈಡ್ ಇನ್ಸೈಡ್ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಆ ಪೈಪಿಂಗ್ ಪಕ್ಕದಲ್ಲಿ ನಾನು ಎಡ್ಜ್ ಕಿನಾರೆ ಅನ್ನೋದು ಹಾಕೊಂತ ಇದ್ದೀನಿ. ಈ ಕಿನಾರೆ ಹಾಕುವಂತ ಟೈಮಲ್ಲಿ ನಮ್ಗೆ ಪೈಪಿಂಗ್ ಒಂದೇ ಲೆವೆಲ್ ಆಗಿ ಇರಬೇಕು. ಆ ರೀತಿ ನೋಡ್ಕೊಂಡು ಸ್ಟಿಚ್ ಅನ್ನೋದು ಫುಲ್ ರೌಂಡ್ ಹಾಕೋಬೇಡಿ. ಈಗ ಸ್ಟಿಚ್ ಅನ್ನೋದು ಆಯ್ತಲ್ವಾ, ಒಂದ್ಸಲ ನೀಟಾಗಿ ಚೆಕಿಂಗ್ ಅನ್ನೋದು ಮಾಡ್ಕೊಂಡಿದ್ದನ್ನ ಸೈಡ್ಗೆ ಎತ್ತಿ ಮಡ್ಕೋರಿ. ಈಗ ಒಂದು ಸ್ಕ್ವೇರ್ ಟೈಪಲ್ಲಿ 2 ಇಂಚಿಗೆ 2 ಇಂಚಿಗೆ ಕಾಂಟ್ರಾಸ್ಟ್ ಸ್ಯಾರಿ ಬಟ್ಟೆ ಅನ್ನೋದು ತಗೊಂಡಿದ್ದೇನೆ. ಅದು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ಅದನ್ನು ಮತ್ತೊಂದು ಫೋಲ್ಡಿಂಗ್ ಮಾಡ್ಕೊಂಡಿದ್ವು ಅಂದರೆ ನಮ್ಗೆ ಈ ರೀತಿ ಡಿಸೈನ್ ಅನ್ನೋದು ರೆಡಿ ಆಗುತ್ತೆ. ಈ ರೀತಿ ಡಿಸೈನು ನಿಮಗೆ ನೆಕ್ಗೆ ಎಷ್ಟು ಬೇಕು ಅನ್ನೋದನ್ನು ಕರೆಕ್ಟಾಗಿ ಕೌಂಟಿಂಗ್ ಅನ್ನೋದು ಮಾಡಿಕೊಂಡು ಅಷ್ಟನ್ನು ರೆಡಿ ಅನ್ನೋದು ಮಾಡ್ಕೊರಿ. ಈಗ ಈ ಫ್ಲವರ್ಸ್ ಎಲ್ಲ ನೀಟಾಗಿ ನಿಮ್ಗೆ ಎಷ್ಟು ಬೇಕು ಅನ್ನೋದು ಅಷ್ಟು ರೆಡಿ ಮಾಡ್ಕೊಂಡಿದ್ದೇನೆ. ಒಂದ್ಸಲ ಚೆಕ್ ಮಾಡ್ಕೊರಿ ಎಲ್ಲ ಒಂದೇ ಲೆವೆಲ್ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಈಗ ಇದಕ್ಕೆ ಮುಂಚೆನೆ ನಾವು ನೆಕ್ ಪೀಸ್ ಅನ್ನೋದು ರೆಡಿ ಮಾಡಿದ್ವಿ. ಆ ಪೀಸ್ಗೆ ಮೇಲ್ಗಡೆ ಒಂದು ಅರ್ಧ ಇಂಚ್ ಗ್ಯಾಪ್ ಅಷ್ಟು ಬಿಟ್ಬಿಟ್ಟು ಫ್ಲವರ್ ಶೇಪ್ಗಳು ರೆಡಿ ಮಾಡ್ಕೊಂಡಿದ್ವಲ್ವ, ಈ ಪೀಸ್ಗಳನ್ನ ಕರೆಕ್ಟಾಗಿ ಒಂದು ಅರ್ಧ ಇಂಚ್ ಕಾಣಿಸ್ಬೇಕು. ಆ ರೀತಿ ಮಾಡ್ಕೊಂಡು ಈಗೇನು ಎಡ್ಜ್ ಸ್ಟಿಚ್ ಕಿನಾರೆ ಹಾಕಿದೀವೋ ಆ ಸ್ಟಿಚ್ ಮೇಲೆ ಈ ಸ್ಟಿಚ್ ಅನ್ನೋದು ಹಾಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ ಫುಲ್ ರೌಂಡನ್ನು. ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡಿದ್ದೇನೆ ಆ ಫ್ಲವರ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಬಾಡಿ ಅನ್ನೋದು ತಗೊಂಡಿದ್ದೇನೆ ಲೈನಿಂಗ್ ಸೈಡ್ಗೆ ಈ ಪೀಸ್ ಅನ್ನೋದು ಮಡಗಿ ನಾನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮುಂಚೆ ನಾವು ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಮಾಡಿದಿಲ್ವಾ, ಆ ಸ್ಟಿಚ್ ಮೇಲೆ ಈ ಸ್ಟಿಚ್ ಅನ್ನೋದು ಹಾಕೋರಿ. ನಮ್ಗೆ ಪೈಪಿಂಗ್ ಅನ್ನೋದು ಎರಡು ಒಂದೇ ಲೆವೆಲ್ ಆಗಿರ್ಬೇಕು. ಆ ರೀತಿ ನೋಡ್ಕೊಂಡು ಸ್ಟಿಚ್ ಅನ್ನೋದು ಹಾಕೋಬೇಕಾಗತ್ತೆ ನಾವು ಕರೆಕ್ಟಾಗಿ. ಈ ಅಟ್ಯಾಚಿಂಗ್ ಎಲ್ಲ ಮುಗಿದಾದ್ಮೇಲೆ ನಮಗೆ ಟರ್ನಿಂಗ್ ಅಲ್ಲಿ ಬಂದಿದ್ದನ್ನ ಒಂದು 1/4 ಇಂಚಿಗೆ ರೌಂಡ್ ಆಗಿ ನ್ಯಾಚ್ ಅನ್ನೋದು ಹಾಕೋಬೇಡಿ. ಆ ನ್ಯಾಚ್ ಆದ್ಮೇಲೆ ನಾವು ಟಾಪ್ ಸೈಡ್ಗೆ ಈ ಪ್ಯಾಚ್ ಅನ್ನೋದು ಟರ್ನಿಂಗ್ ಅನ್ನೋದು ಮಾಡ್ಕೋರಿ. ಈ ಟರ್ನಿಂಗ್ ಮಾಡ್ಕೊಂಡು ಈಗ ನೆಕ್ ಅಟ್ಯಾಚಿಂಗ್ ಮಾಡೋಕೆ ಮಾಡಿದಲ್ವಾ ಅದೇ ಸೈಡ್ ಅಲ್ಲಿ ಪೈಪಿಂಗ್ ಪಕ್ಕದಲ್ಲಿ ಮತ್ತೆ ಎಡ್ಜ್ ಸ್ಟಿಚ್. ಇದಕ್ಕೆ ಮುಂಚೆ ನಾವು ಇನ್ಸೈಡ್ ಔಟ್ ಸೈಡ್ ಮಾಡ್ಕೊಂಡಿದ್ವಲ್ಲ ಆ ಸ್ಟಿಚ್ಚು ಈ ಸ್ಟಿಚ್ಚು ಒಂದೇ ಲೆವೆಲ್ ಇರಬೇಕು. ಆ ರೀತಿ ನೋಡ್ಕೊಂಡು ಸ್ವಲ್ಪ ಕೆಲಸ ನಿಧಾನ ಆಗುತ್ತೆ. ಈ ಕೆಲಸ ಅದ್ರ ಪರವಾಗಿಲ್ಲ, ಸ್ವಲ್ಪ ನಿಧಾನಕ್ಕೆ ಈ ರೀತಿ ಅನ್ನೋದು ಫಿನಿಶಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ಇನ್ಸೈಡ್ ಆಯ್ತಲ್ವಾ, ಈಗ ಔಟ್ ಸೈಡ್ ಸೇಮ್ ಅದೇ ರೀತಿ ಅನ್ನೋದು ಸ್ಟಿಚಿಂಗ್ ಅನ್ನೋದು ಹಾಕೋಬೇಡಿ. ಈ ತರ ಹಾಕೋಣ ಟೈಮಲ್ಲಿ ಕೆಳಗಡೆ ಬಾಡಿ ಪೀಸ್ ಸ್ವಲ್ಪ ಒಂದೇ ಫ್ಲಾಟ್ ಆಗಿ ಬರೋ ತರ ಇಟ್ಕೊಂಡು ಸ್ಟಿಚ್ ಅನ್ನೋದು ಹಾಕೋಬೇಕು. ಇಲ್ಲ ಅಂದ್ರೆ ಫ್ರೀ ಆಗಿ ಬಿಟ್ರೆ ನಮ್ಗೆ ಈ ಕೆಳಗಡೆ ಪೀಸ್ ತುಂಬಾ ರಿಂಕಲ್ಸ್ ಅನ್ನೋದು ಬಂದ್ಬಿಡ್ತದೆ. ಆ ರೀತಿ ಬರಬಾರ್ದಂತ ನೋಡ್ಕೊಂಡು ಈ ಸ್ಟಿಚ್ ಅನ್ನೋದು ಹಾಕೋಬೇಕಾಗತ್ತೆ. ಇದು ಕಂಪ್ಲೀಟ್ ಅನ್ನೋದು ಆಯ್ತಲ್ವ, ಒಂದ್ಸಲ ನೀಟಾಗಿ ಎಲ್ಲ ಚೆಕಿಂಗ್ ಅನ್ನೋದು ಮಾಡಿಕೊಂಡು ಈಗ ನಾನು ಬಾಟಮ್ ಸೈಡ್ ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಮಗೆ ಮಾರ್ಜಿನ್ ಬಂದಿದ್ದೇನೆ ಕರೆಕ್ಟಾಗಿ 1/2 ಇಂಚೇನೆ ಇರುತ್ತದೆ. ಇದು ಒಂದೇ ಲೆವೆಲ್ಗೆ ಸ್ಟ್ರೈಟಾಗಿ ಬರೋ ಥರ ನೋಡಿಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ಅಟ್ಯಾಚಿಂಗ್ ಅನ್ನೋದು ಮುಗೀತಲ್ವ, ಈಗ ಒಂದು ಲೈನಿಂಗ್ ಅನ್ನೋದು ತಗೊಂಡಿದ್ದೇನೆ. ಆ ಪೈಪಿಂಗ್ ಮೇಲೆ ಮಡಗಿ ನಾನು ಆ ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈಗ ಸ್ಟಿಚ್ ಬಂದಿದ್ದೇನೆ, ನಾನು ಇದಕ್ಕೆ ಮುಂಚೆ ಪೈಪಿಂಗ್ ಅಟ್ಯಾಚಿಂಗ್ ಅನ್ನೋದು ಮಾಡಿದ್ದೀನಲ್ವ ಆ ಸ್ಟಿಚ್ ಮೇಲೇನೆ ಈ ಸ್ಟಿಚ್ ಅನ್ನೋದು ಬರ್ತದೆ. ಆ ರೀತಿ ನೋಡ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ಈಗ ಅಟ್ಯಾಚಿಂಗ್ ಅನ್ನೋದು ಫಿನಿಶ್ ಆಯ್ತಲ್ವಾ, ಈಗ ಅದನ್ನು ಟರ್ನಿಂಗ್ ಅನ್ನೋದು ಮಾಡ್ಕೊಂಡಿದ್ದೇನೆ. ಲೈನಿಂಗು ಈ ಬಾಡಿ ಮಾರ್ಜಿನ್ ಎಲ್ಲ ಅದ್ರ ಒಳಗಡೆ ಹೋಗ್ಬೇಕು. ಆ ರೀತಿ ಮಾಡ್ಕೊಂಡಿದ್ದೇನೆ. ಇದು ಸ್ಟಿಚ್ ಅನ್ನೋದು ಹಾಕೋಬೇಡಿ. ಇದು ಕಂಪ್ಲೀಟ್ ಆದ್ಮೇಲೆ ಈಗ ಪೈಪಿಂಗ್ ಪಕ್ಕದಲ್ಲಿ ಎಡ್ಜ್ ಸ್ಟಿಚ್ ಒಂದು ಹಾಕೋರಿ. ಹಾಕುವಂಥ ಟೈಮಲ್ಲಿ ನಾವು ಫಸ್ಟ್ ಮಾಡಿರೋದು, ಆಮೇಲೆ ಸೆಕೆಂಡ್ ಮಾಡಿರೋದು, ಈಗ ಥರ್ಡ್ ಪೈಪಿಂಗ್ ಮಾಡ್ತಾರೆ. ಇದು ಮೂರೂ ಬಂದಿದ್ದೇನೆ ಒಂದೇ ಲೆವೆಲ್ ಇರಬೇಕು. ಆ ರೀತಿ ನೋಡ್ಕೊಂಡಿದ್ದೇನೆ ಸ್ಟಿಚ್ ಅನ್ನೋದು ಹಾಕೋರಿ. ಈಗ ಡಾಟ್ ಅನ್ನೋದು ಹಿಡಿತಾ ಇದ್ದೀನಿ. ಇದಕ್ಕೋಸ್ಕರ ಬ್ಯಾಕ್ ಮಿಡ್ಲಿಗೆ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡಿದ್ದೇನೆ.
ನಾನು ಡಾಟ್ ಹಿಡಿತಾ ಇದ್ದೀನಿ. ಈ ಡಾಟ್ ಮೆಜರ್ಮೆಂಟ್ ಬಂದಿದೆ ಹಾಫ್ ಅನ್ ಇಂಚ್ ವಿಡ್ತ್ ಇರ್ತದೆ, 3 ಇಂಚ್ ಲೆಂತ್ ಅನ್ನೋದು ಇರ್ತದೆ. ಎರಡು ಕಡೆ ಸೇಮ್ ಮೆಜರ್ಮೆಂಟ್ ಅನ್ನೋದು ಫಾಲೋ ಆನ್ ಮಾಡ್ಕೊಂಡಿದ್ದನ್ನ ನೀವು ಫಿನಿಶ್ ಅನ್ನೋದು ಮಾಡ್ಕೊರಿ. ಸ್ನೇಹಿತರೆ, ಈ ಬ್ಲೌಸು ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಅನ್ನೋದಾಯಿತು. ಈ ಕಟಿಂಗ್ ಅಲ್ಲಿ ಆಗ್ಬೋದು, ಈ ಸ್ಟಿಚಿಂಗ್ ಅಲ್ಲಿ ಆಗ್ಬೋದು, ನಿಮ್ಗೆ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಅನ್ನೋದು ಮಾಡ್ಕೊರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸಪೋರ್ಟು ನನಗೆ ಯಾವಾಗನೂ ತಿಳಿಸ್ತಾ ಇರಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ಬರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.